ನಿಖಿಲ್ ಕುಮಾರಸ್ವಾಮಿ ಯುವಕರಿದ್ದಾರೆ. ಈ ಒಂದು ನಮ್ಮ JDS ಪಕ್ಷನವರು ಉತ್ತುಂಗಕ್ಕೆ ತಾಂದೋಗ್ತಾರೆ. ಈ ಸರ್ಕಾರದ ನಡೆಸ್ತಾರಂತ ಒಂದು ರೀತಿ ನೀತಿನೇ ಸರಿಯಿಲ್ಲ ಅನ್ಸುತ್ತೆ. ಇವ್ರ ಕೈಲಿ ಒಂದು ಗುಂಡಿ ಮುಚ್ಚಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ವೈಫಲ್ಯ ಸರ್ಕಾರ ಅಂತ ನಾವು ಹೇಳಬಲ್ಲೆ. ದಯವಿಟ್ಟು ಸರ್ಕಾರ ಉಳ್ದೋಗ್ಬೇಕು. ಯಾವುದೇ ಒಂದು ಅಭಿವೃದ್ಧಿಯ ಕಾಮಗಾರಿಗಳು ಬಂದೇ ಇಲ್ಲ ಈ ಸರ್ಕಾರದಲ್ಲಿ. ಈ ಭ್ರಷ್ಟ ಸರ್ಕಾರ ಫಸ್ಟ್ ಹೋಗ್ಬೇಕು. ಕಾಂಗ್ರೆಸ್ ಸರ್ಕಾರ ರೈತರಿಗೋಸ್ಕರವಾಗಿ ಕುಮಾರಣ್ಣ ಬೇಕು. ಈ ಕರ್ನಾಟಕಕ್ಕೆ ಕುಮಾರಣ್ಣ ಬೇಕು. ಈ ಜನತೆಗೆ ಕುಮಾರಣ್ಣ ಬೇಕು. ರೈತರೇನಾದ್ರೂ ಉಳಿಬೇಕಂದ್ರೆ ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಾವು ಕೇಳ್ಕೊಂತೀವಿ. ಇದು ಯಶಸ್ವಿಯಾಗಿ ಮೈಸೂರು ಮುಟ್ಟಿದೆ ಈ ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿ ಮುಟ್ಟಿಸಿದ್ದಾರೆ. ಏನಂತೀರಿ ಇದ್ರ ಬಗ್ಗೆ? ಇದು ಈಗ ತುಂಬ ಹೆಮ್ಮೆ ಅನಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕು ಅಂತ ಅಂದರೆ ಈ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಅರಾಜಕತೆಯನ್ನು ಎತ್ತೋರಿಸ್ತೈತೆ ಅಂತ ಅನಿಸ್ತೈತೆ. ಇಷ್ಟೊಂದು ಜನ ಬೆಂಬಲ ನೋಡಿದರೆ ಈ ಸರ್ಕಾರದ ನಡೆಸ್ತಾರಂಥ ಒಂದು ರೀತಿ ನೀತಿನೇ ಸರಿಯಿಲ್ಲ ಅನಿಸ್ತೈತೆ. ಇವರು ಒಂದು ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಇವರು ಒಂದು ಹೋರಾಟ ಮಾಡ್ತಾಯಿದ್ರೆ ಅವ್ರದೇ ಆದಂತಹ ಸಮಾವೇಶನ ಮಾಡ್ತಿದ್ದಾರೆ. ಅದು ನಾಚಿಕೆಗೇಡಿನ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮೈತ್ರಿ ಸರ್ಕಾರ ಮುಂದೆ ಸರ್ಕಾರ ಮಾಡುತ್ತೆ ಅನ್ನೋ ಒಂದು ಭರವಸೆನೂ ಇದೆ, ಗೌರವನೂ ಇದೆ. ತುಂಬ ಹೆಲ್ಪ್ ಆಗುತ್ತೆ ಮುಂದೆ ಇದು ಗೌರ್ಮೆಂಟ್ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ. ಈ ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರ ಇಳಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಆಗುತ್ತೆ ಅಂತ ನಾವು ಗೆಸ್ ಮಾಡ್ತೀವಿ. ಈ ಸರ್ಕಾರ ನಡೆಸ್ತಿರೋಂಥ ಆಡಳಿತನ ಯಾರೂ ಸಹ ಇವತ್ತು ಮೆಚ್ಚೋಂಥ ಸಂದರ್ಭ ಇಲ್ಲ. ಹಾಗಾಗಿ ಜನ ಸಾಗರನೇ ಈಗ ಇವತ್ತು ಹರಿದು ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೈಫಲ್ಯ ಸರ್ಕಾರ ಅಂತ ನಾವು ಹೇಳಬಲ್ಲೆ. ಸಂಪೂರ್ಣ ವೈಫಲ್ಯವಾಗಿದೆ. ಅಭಿವೃದ್ಧಿ ಇಲ್ಲ. ಒಂದು ರೋಡು ಇವ್ರ ಕೈಲಿ ಒಂದು ಗುಂಡಿ ಮುಚ್ಚಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಮೇನ್ ರೋಡ್ಗಳು, ಹೈವೇ ರೋಡ್ಗಳು ಗುಂಡಿಗಳು ಮುಚ್ಚಕ್ಕಾಗಲ್ಲ. ಹಳ್ಳಿಗಳು ರೋಡ್ ಹೋಗ್ಲಿ. ಇವತ್ತಿನ ಸ್ಥಿತಿ ಅಂದರೆ ರೋಡ್ಗಳು ಮಾಡೋಕ್ಕಾಗಲ್ಲ. ಇವರು ಇಂಪಾರ್ಟೆಂಟ್ ವಿಷಯ ಏನಂದರೆ ಇವಾಗ ಮಳೆ ಬಂದು ತುಂಬ ಹಾನಿಯಾಗಿದೆ ಮನೆಗಳೆಲ್ಲ ಬಡವ್ರದ್ದು. ಅವ್ರಗಳಿಗೆಲ್ಲ ಯಾವುದೇ ಒಂದು ಹಕ್ಕುಪತ್ರ ಇಲ್ಲ ಒಂದೊಂದು ಕಡೆ. ಆ ಹಕ್ಕುಪತ್ರ ಇದ್ದರೆ ಮಾತ್ರ ನಾವು ಅಮೌಂಟ್ ಹಾಕ್ತೀವಿ ಅಂತೇಳಿ ಒಂದು ಕಲ್ಮಶವಾದ ಒಂದು ಬೇಜವಾಬ್ದಾರಿತನದ ಒಂದು ಉತ್ತರ ಬರ್ತಾ ಇದೆ. ಅದು ಒಂದು ನಮಗೆ ತುಂಬ ಬೇಜಾರಾಗಿದೆ. ನಾವು ಒಂದು ಗ್ರಾಮ ಪಂಚಾಯತಿ ಮೆಂಬರಾಗಿ ಈ ಒಂದು ವಿಷಯ ನಮಗೆ ತುಂಬ ನೋವಾಗಿದೆ. ಯಾಕಂದರೆ ನೆಕ್ಸ್ಟ್ ನಮ್ಮ ಸರ್ಕಾರ ಏನಾದರೂ ಬಂದರೆ ಅದಕ್ಕೆ ಫಸ್ಟ್ ಆದ್ಯತೆ ಕೊಡ್ತೀವಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ಕಾರ್ಡ್ ಇಲ್ಲ, BPL ಕಾರ್ಡು ಅನ್ನೋರು ಇದರಲ್ಲಿ APL ಕಾರ್ಡು ಇಲ್ಲ. ಜನಗಳಿಗೆ ತುಂಬ ಜನಕ್ಕೆ ಕಾರ್ಡ್ ಕೇಳ್ತಾ ಇದ್ದಾರೆ. ಈ ಸರ್ಕಾರ ಬಂದು ನಮಗೆ ಕಾರ್ಡ್ ಇಲ್ದಂಗೆ ಮಾಡಿಬಿಟ್ಟದ ಜನಗಳಿಗೆ. ದಯವಿಟ್ಟು ಸರ್ಕಾರ ಉಳ್ದೋಗ್ಬೇಕು. ಇಲ್ಲ ಅಂತ ಹೇಳಿದರೆ ನಮಗೆ BPL ಕಾರ್ಡು, APL ಕಾರ್ಡು, ಅನುದಾನಗಳು ಎಲ್ಲ ಬರಬೇಕು ಅಂತ ನಾವು ಕೇಳ್ತೀವಿ. ಯಾವುದೇ ಒಂದು ಕಾಮಗಾರಿಗಳನ್ನು ಇವಾಗ ನಮಗೆ ಯಾವುದೇ ಒಂದು ಅಭಿವೃದ್ಧಿಯ ಕಾಮಗಾರಿಗಳು ಬಂದೇ ಇಲ್ಲ ಈ ಸರ್ಕಾರದಲ್ಲಿ. ಇದೇನಂದರೆ ಸರ್ಕಾರದ ದುಡ್ಡನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ಹೊರತು ಅವ್ರ ದುಡ್ಡನ್ನ ಏನು ಕೊಡ್ತಾ ಇಲ್ಲ. ಇಲ್ಲೇನು ಇಂಪ್ರೂವ್ಮೆಂಟ್ ಅನ್ನೋದೇ ಇಲ್ಲ ಜನಗಳಿಗೋಸ್ಕರ. ಇದು ಮೈತ್ರಿ ಸರ್ಕಾರನೇ ಬೇಕು. ಈ ಬೆಂಬಲವಾಗಿ BJP ಮತ್ತು JDS ಬೆಂಬಲವಾಗಿ ನಿಂತತಿ. ಈ ಸರ್ಕಾರ ಉಳ್ದಬೇಕು ಅಷ್ಟೇ. ಈ ಸರ್ಕಾರದಲ್ಲಿ ಏನೇ ಕಾಮಗಾರಿಗಳು ಯಾವುದು ಪೂರಾ ಕುಂಠಿತ ಆಗಿದ್ದಾವೆ. ಈ ಭ್ರಷ್ಟ ಸರ್ಕಾರ ಫಸ್ಟ್ ಹೋಗ್ಬೇಕು. ಈ ಕಾಂಗ್ರೆಸ್ ಸರ್ಕಾರ, ಈ JDS ಹಾಗೂ BJP ಸರ್ಕಾರ ರಚನೆ ಆಗ್ಬೇಕಂತೇಳಿ ನಾವು ಶಿವಮೊಗ್ಗ ಗ್ರಾಮಾಂತರ ಜನತೆಗೆ ನಾವು ಮನವರಿಕೆ ಮಾಡ್ಕೊಳ್ತೀವಿ. ನಿಖಿಲ್ ಕುಮಾರಸ್ವಾಮಿ ಯುವಕರಿದ್ದಾರೆ. ಅವರು ಸಹ ಈಗ ಕುಮಾರಣ್ಣನ ಹಾದಿಯಲ್ಲಿ ಅವರು ನಡೀತಿದ್ದಾರೆ. ಅವರು ಸಹ ಹೋರಾಟದಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡು ಈ ಒಂದು ಸರ್ಕಾರನ ಒಂದು ಸರಿದಾರಿಗೆ ತರಲಿಕ್ಕೆ ಮತ್ತು ಈ ಒಂದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವಿ ಒಂದು ಹೊಸ ಸಮ್ಮಿಶ್ರ ಸರ್ಕಾರ, ಮೈತ್ರಿ ಸರ್ಕಾರನ ರಚನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ ಮುಂದಿನ ದಿವಸ ಅಂತ ಹೇಳ್ತಾ ಈ ಒಂದು ನಮ್ಮ JDS ಪಕ್ಷನವರು ಉತ್ತುಂಗಕ್ಕೆ ತಾಂದೋಗ್ತಾರೆ. ಹೆಚ್ಚಿನ ಒಂದು ಪ್ರಚಾರ ಮಾಡಿ ಅವರು ಇಡೀ ಕರ್ನಾಟಕದಾದ್ಯಂತ ಪ್ರಚಾರ ಮಾಡಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ JDS ಪಕ್ಷದ ಶಾಸಕರನ್ನು ಆಯ್ಕೆ ಮಾಡೋಕ್ಕೆ ಅವರ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ. ಅವರ ಒಂದು ಸಾಧನೆಯನ್ನು ನಾವು ಮುಂದಿನ ದಿವಸದಲ್ಲಿ ನಿರೀಕ್ಷಿಸ್ತಾ ಇದ್ದೀವಿ. ಕುಮಾರಣ್ಣವ್ರ ಬಗ್ಗೆ ಹೇಳಕ್ಕೆ ಭಾಳಷ್ಟು ಹೇಳೋದೈತೆ ಅವ್ರ ಬಗ್ಗೆ. ಈ ಒಂದು ಸರ್ಕಾರ ಈ ರಾಜ್ಯಕ್ಕೆ ಅಂತ ಒಂದು ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಮತ್ತೆ ನಮ್ಮ ಜೊತೆಗೆ ಈ ಸರ್ಕಾರ ನಡೆಸಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ರೈತರಿಗೋಸ್ಕರವಾಗಿ ಕುಮಾರಣ್ಣ ಬೇಕು. ಈ ಕರ್ನಾಟಕಕ್ಕೆ ಕುಮಾರಣ್ಣ ಬೇಕು. ಈ ಜನತೆಗೆ ಕುಮಾರಣ್ಣ ಬೇಕು. ಅವರೊಬ್ಬ ತಾಯಿ ಬಗ್ಗರಿಗೆಲ್ಲ ಅನುಕೂಲ ಮಾಡಲಿಕ್ಕೆ ಕುಮಾರಣ್ಣ ಮುಂದಿನ ಸತಿಯಾಗಲಿ ಮುಂದೆ ಏನಾದ್ರು ಸರ್ಕಾರ ರಚನೆ ಆದರೆ ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಕೇಳ್ಕೊಳ್ತೀವಿ. ಯಾಕಂದ್ರೆ ರೈತರಿಗನ್ನೋ ಅಭಿಮಾನ ಅವರಿಗಿದೆ. ರೈತರ ಮಗ ಆಗಿ ಅವರು ಗೌಡ್ರ ಮಗ ಆಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಈ ರಾಜ್ಯದ ರೈತರೇನಾದ್ರೂ ಉಳಿಬೇಕಂದ್ರೆ ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಾವು ಕೇಳ್ಕೊಂತೀವಿ. ಅವರೊಬ್ಬ ತಾಯಿ ಹೃದಯದ ವ್ಯಕ್ತಿ ಇರೋಂಥವ್ರು. ಅವರು ಜನತಾ ದರ್ಶನದಲ್ಲಿ ಅವರು ಎಲ್ಲ ಜನರ ಮಧ್ಯೆ ನಿಂತಿದ್ದು ಅವರ ಕಷ್ಟ ಸುಖನ ಕೇಳಿ ಅವರ ಸಮಸ್ಯೆಗಳನ್ನ ಪರಿಹರಿಸೋಂಥ ವ್ಯಕ್ತಿಗಳು. ಯಾವುದೇ ಕಷ್ಟ ಅಂತ ಬಂದಾಗ ಆ ಹಳ್ಳಿಗೆ ಹೋಗಿ ಹಳ್ಳಿಯಲ್ಲೇ ಅವರು ವಾಸ್ತವ್ಯ ಮಾಡಿ ಜನರ ಕಷ್ಟ ಸುಖ 10 ಹಳ್ಳಿಗಳ ಕಷ್ಟ ಸುಖನಲ್ಲಿ ಆಲಿಸಿ ಅವ್ರಿಗೆ ಪರಿಹರಿಸೋಂಥ ಒಂದು ತಾಯಿ ಹೃದಯದ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ನಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ನೋಡಬೇಕು ಅಂತ ಇಚ್ಛೆಪಡ್ತೀವಿ.